ಅತಿಯಮ್ಮ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದೆ, ಆದ್ರೆ ಹೋಗಕ್ಕೆ ಯಾಕ ಮೈಯಾಗ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟೈತಿ. ಬೇಡವಾ ಬೇಡ, ನೀ ದುಡ್ದು ಯಾರನ್ನ ಸಾಕ್ಬೇಕಾಗೈತಿ? ಆರಾಮಾಗಿ ಮನ್ಯಾಗಿರ. ಏನು ಐತಿ ಮುಂದೆ ಜೀವನ ದೊಡ್ಡದೈತಿ ಭಾಳ, ಏನು ಇಲ್ಲಿಗೆ ಮುಗ್ದಿಲ್ಲ. ಆರಾಮ್ ಮನ್ಯಾಗಿರ. ಇದು ಈ ಟೈಮ್ನೇ ರೆಸ್ಟ್ ಮಾಡಬೇಕು. ಹೌದು, ರಾತ್ರಿ ನಿದ್ದೆನೇ ಮಾಡತ್ತಿಲ್ಲ ನೀನು, ಎಷ್ಟೋ ಹೊತ್ತನೇ ಎಚ್ಚರತಿ. ಅದಕ್ಕೆ ಮತ್ತೆ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಊಟ ಸರಿಯಾಗಿ ಸೇರಂಗಿಲ್ಲ. ಊಟ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮತ್ತೆ ಮೈಯಾಗ ಶಕ್ತಿ ಇಲ್ಲಿಂದ ಬರ್ಬೇಕು. ಅದಕ್ಕೆಮ್ಮ ನಿಮ್ಮ ಮುಂದಂತ ಹೇಳತ್ತೀನಿ, ನಿಜ ಹೇಳ್ಬೇಕಂದ್ರೆ ಅವ್ವ ಏನು ಚಿಂತೆ ಮಾಡ್ತಾಳಲ್ಲ, ಅದ್ರ ಹತ್ತರಷ್ಟು ಚಿಂತೆ ನಾ ಮಾಡಕತ್ತೀನಿ. ಏನು ಎದ್ರ ಬಗ್ಗೆ? ಅವನ ಇದ್ರಿಗಂತೇನೆ ನಂಗೆ ಅವ ಬೇಡ, ಹಂಗೆ ಹಿಂಗೆ ನಮ್ಮ ಮನೆ ಹಂಗೆ ಜೀವನ ಕಟ್ಕೋತೀನಿ, ನನ್ನ ಜೀವನ ನಾನು ನೋಡ್ಕೋತೀನಿ ಅಂತೆಲ್ಲ ಭಾಳ ಸುಮಾರು ಮಾತಾಡ್ತೀನಿ. ಆದರೆ ಎಲ್ಲೋ ಒಂದು ಮನಸ್ಸಿನ ಮೂಲೆ ಒಳಗೆ ಮುಂದೆ ಹೆಂಗಪ್ಪ ಜೀವನ, ಇಂಥ ಗಂಡನ ಕಟ್ಕೊಂಡ್ಬಿಟ್ಟೆ, ಈಗ ಮುಂದೆ ಹೆಂಗೆ? ಈಗ ಅವ್ನಿಗೆ ಜೈಲಿಗೆ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟನಲ್ಲ, ಇನ್ನು ವಾಪಸ್ ಬಂದರೂ ಅವನ ಜೊತೆ ಚಂದ ಜೀವನನೂ ಮಾಡಲ್ಲ, ಅವ್ನು ಒಪ್ಕೊಳ್ಳಲ್ಲ ಅಂತಲೂ ಗೊತ್ತು ಅಲ್ಲ, ಅವ್ನು ಸರಿ ಹೋಗಲ್ಲ ಅಂತೇಳಿ ಬಿಟ್ಕೊಟ್ಟು ನಾನು ಬೇಡ ಅಂತೇಳಿ ಬಂದಿದ್ದೆ. ಆದರೂ ಮುಂದೆ ಹೆಂಗೋ ಏನು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಮನಸ್ಸಿನಾಗ ಕಾಡ್ತಾ ಇದ್ರಿ ಅತ್ತಿಯರ. ಅತಿಯಮ್ಮ ನನಗೆ ಗೊತ್ತು ನಿಂಗೆ ಯೋಚನೆ ಐತಿ ಮನಸ್ಸಿನಾಗ ಅಂತ ನಂಗೆ ಭಾಳ ಚಲೋ ಗೊತ್ತು. ಅಷ್ಟು ಸುಲಭವಾಗಿ ಗಂಡ ಹೆಂಡತಿ ಸಂಬಂಧ ನಾನು ಮುರಿದು ಬಿಡ್ತೈತನ? ಹೇಳಿ ನೀನು ನೋಡೋಣ. ನೀನಂತೇಳಿ ಇನ್ನೂ ಬಿಟ್ಕೊಟ್ಟು ಬಂದು ಎಷ್ಟೋ ಜನ ಹೆಣ್ಮಕ್ಳು ಗಂಡುಗಳು ಎಷ್ಟು ಹಿಂಸೆ ಕೊಡ್ತಿರ್ತಾರೆ, ಕಿರಿಕಿರಿ ಮಾಡ್ತಿರ್ತಾರೆ, ಕುಡ್ದು ಬಂದು ಹೊಡಿತಿರ್ತಾರೆ, ಹೇಳಿದ್ದ ಅರ್ಥ ಮಾಡ್ಕೊಳ್ಳಲ್ಲ, ಒಂಥರಾನೇ ಇರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಜೀವನ ಸಾಗಿಸ್ತಿರ್ತಾರೆ ಗೊತ್ತನ. ಯಾಕಂದ್ರೆ ತವ್ರ ಮನೆ ಕಡೆ ಬರೋಕೆ ತವ್ರ ಮನೆ ಕಡೆ ಸಪೋರ್ಟ್ ಇರೋಂಗಿಲ್ಲ, ಗಂಡನ ಮನೆಯಾಗ ಇದ್ದೇನಂದ್ರೆ ನೆಮ್ಮದಿ ಇರೋಂಗಿಲ್ಲ. ಇಲ್ಲ ಪ್ರಪಂಚಕ್ಕೆ ಈ ಸಮಾಜಕ್ಕೋಸ್ಕರ ಹೆದರ್ಕೊಂಡು ಯಾರು ಏನಂತಾರೋ ಏನೋ ಅಂತ ಸಹಿಸ್ಕೊಂಡು ಜೀವನ ಮಾಡೋರು ಸುಮಾರು ಮಂದಿ ಅದಾರ. ಹೌದು, ನಾನು ಮೊದಲು ಹಾಗೆ ವಿಚಾರ ಮಾಡಿದೆ, ಆದರೆ ಇವ್ರದ್ದು ಮುಗಿಯಂಗಿಲ್ಲ ಅಂತ ಗೊತ್ತಾತಲ್ಲ, ಅದಕ್ಕೆ ಬೇಜಾರಾಗಿ ಯಾರೇನನ್ನೋರೇನು ಬಂದು ಕೊಡ್ತಾರ ಅಂತೇಳಿ ಸಿಟ್ಟಿಗೆದ್ದು ಬಂದುಬಿಟ್ಟೆ. ಆದರೆ ನಾಳೆ ಕೂಸು ಹುಟ್ಟಿದ ಮೇಲೆ ಹೆಂಗೆ ಅಂತ ವಿಚಾರ ಅಷ್ಟೇ, ಮತ್ತೇನೂ ಇಲ್ಲ. ಈಗ ಸೋಮವಾರ ಕೋರ್ಟ್ನ ತೀರ್ಪು ಏನಾಕತ್ತೋ ಏನು, ಅಲ್ಲ ಡೈವರ್ಸ್ ಬೇಕಂತ ಅವರೇ ಕೇಳ್ಯಾರ ಬಿಡ, ನಾನೇನಲ್ಲ. ನಾನು ಕೂಸು ಹುಟ್ಟಾಕತ್ತೈತಿ, ನನಗೆ ಮನೆ ಬೇಕಂತ ಕೇಳ್ಬೋದು, ಅದೇನು ದೊಡ್ಡ ಇದಲ್ಲ. ಆದರೂ ಆಸ್ತಿ ತೊಗೊಂಡು ಏನು ಮಾಡಲಿ? ನೆಮ್ಮದಿ ಜೀವನನೇ ಇಲ್ಲ ಅಂದಮೇಲೆ ನೆಮ್ಮದಿ ಜೀವನ ಇಲ್ಲ, ಒಂಥರ 4 ಮಂದಿ ಗತೆ ಬದುಕಬೇಕನ್ನೋ ಆಸೆ ನನಗೆ ಭಾಳ ಐತ್ರಿ ಅತಿಯಮ್ಮ. ಈಗ ಎಷ್ಟು ದಿನ ಅಂತ ನಿಮಗೂ ನಾ ಭಾರವಾಗಿರಲಿ ಹೇಳ್ರಿ ನೋಡೋಣ. ಏನೋ ನಿಮ್ಮ ಮನಸ್ಸು ಒಳ್ಳೇದು, ಸುಮ್ಮನದಿರಿ. ಒಂದು ವೇಳೆ ನಿಮ್ಮ ಜಗದಾಗ ಬೇರೆ ಯಾರು ಇದ್ದಿದ್ರೆ ಇಟ್ಕೊತಿದ್ರನ ಹೇಳ್ರಿ ನೋಡೋಣ. ನಾದ್ನಿ ಬಂದಿದ್ರೆ ಯಾವ ಸಸ್ತೆ ಯಾರು ಸುಮ್ಮನೆ ಇರ್ತಾರೆ? ಅಲ್ಲ ನಿಜ ಹೇಳ್ಬೇಕಂದ್ರೆ ನಾನೇ ಸುಮ್ಮನೆ ಇರ್ತಿದ್ದಿಲ್ಲ, ನಾನೇ ಎಲ್ಲಿ ನಿಮ್ಮ ಜೊತೆ ಜಗಳ ಮಾಡ್ತಿದ್ನೋ ಏನೋ ಯಾರಿಗೆ ಗೊತ್ತು. ಪಾಪ ನೀವಿನ್ನೂ ಒಳ್ಳೆಯವ್ರು, ಅದೆಲ್ಲ ಇನ್ನೂ ನೀವು ಒಂಥರ ಮಾಡೋಕೆ ಹೋಗ್ತಿಲ್ಲ. ಹೋಗ್ಲಿ ಬಿಡ, ಏನು ಸತ್ತ ಹೊತ್ಕೊಂಡೋಕ್ಯವನ ಈರು ಹೋಲಿ, ಏನು ನೀನು ಪರಿಸ್ಥಿತಿ ಕೆಟ್ಟೈತಂದು ಬಂದು ಚಲೋ ಇದ್ರೆ ಬರ್ತಿದ್ದೇನೆ ನೀನು. ಅದನ್ನು ಅರ್ಥ ಮಾಡ್ಕೋಬೇಕು. ಜಗಳ ಮಾಡಿದ್ರೆ ನಿನ್ನ ಕೂಟ ಏನು ಉಪಯೋಗ ಐತೆ ಹೇಳ? ಆದರೂ ಅವ್ವ ಭಾಳ ಚಿಂತೆ ಮಾಡ್ತಾಳ್ರಿ ಅದಕ್ಕೆಮ್ಮ. ಅವಾಗ ಸಾಯತ್ತ ನಾನು ನೆಮ್ಮದಿನೇ ಕೊಡಲ್ಲೇನಪ್ಪ ನಾನು ಅನ್ನಂಗೆ ಆಗ್ಬಿಟ್ಟತಿ. ನಂದ ಒಂದು ಚಿಂತೆ ನಮ್ಮ ಅವ್ಗೆ ಸೊರಗ್ದಂಗೆ ಆಗ್ಬಿಟ್ಟಾಳ. ಅವ್ರು ನೋಡಿರಿ? ಹೌದು, ಊಟ ಕಡಿಮೆ ಆಗೈತಿ, ಸೊರಗ್ದಂಗೂ ಆಗ್ಯಾರ. ಅಲ್ಲ ಯಾವ ತಾಯಿಗಳಿಗೆ ಚಿಂತೆ ಆಗಲ್ಲ ಹೇಳ, ಮಗಳ ಜೀವನ ಹಿಂಗಾಗೈತಿ ಅಂದ್ರೆ. ಅಯ್ಯೋ ದೇವ್ರೆ ಪಾಪ. ಮತ್ತೆ ಅಲ್ಲ ನೀನು ಕುಬ್ಸಾನ ಮಾಡಲಿಲ್ಲಲ್ಲ, 6ರಾಗ ಮಾಡಬೇಕಿತ್ತು, ಮಾಡಲೇ ಇಲ್ಲ. ಕುಬ್ಸ ಮಾಡೋಣ ನಂಗಾರ 8ರಾಗರ, ಈಗ 6 ತುಂಬತಾನ 7ಕ್ಕೆ ಬಿತ್ತಾನಲ್ಲ. ಬ್ಯಾಡ್ರಿ ಅದಕ್ಕೆಮ್ಮ, ಯಾ ಕುಬ್ಸ ಸುಮ್ಮನೆ ಖರ್ಚು, ಯಾ ಕುಬ್ಸನೂ ಬೇಡ, ಎಂಥದ್ದು ಬೇಡ. ಹಂಗಂದ್ರೆ ಹೆಂಗೆ? ಕುಬ್ಸ ಮಾಡ್ಬೇಕು. 8ರಾಗ ಒಂದು ಚೊಚ್ಚಲ ಬಸ್ರ ಹೆಣ್ಮಕ್ಳಿಗೆ ಕುಬ್ಸ ಮಾಡಲಿಲ್ಲ ಅಂದ್ರೆ ಅದೊಂಥರ ಸಂಪ್ರದಾಯ ಪೂರ್ತಿ ಆಗಲ್ಲ. ಆಮೇಲೆ ಚೊಚ್ಚಲ ಬಸ್ರ ಹೆಣ್ಮಕ್ಳಿಗೆ ಒಂದು 5 ಮಂದಿ ಮುತ್ತೈದೆಯರು ಬಂದು ಉಡಿ ತುಂಬಿ ಆರತಿ ಮಾಡಿದ್ರೆ ಮಕ್ಕಳಿಗೆ ಆಶೀರ್ವಾದ ಅದ. ಅಯ್ಯೋ ದೇವ್ರೆ, ಆಶೀರ್ವಾದ ಅಂತ ನೀವಂತೀರಿ, ಸುಮ್ಮನೆ ಮತ್ತೀಗದು ಒಣ ಖರ್ಚು. ಆಮೇಲೆ ಬಂದವರೆಲ್ಲ ಕೇಳಕ್ಕೆ ನಿಂದಿರ್ತಾರೆ, ನಿನ್ನ ಗಂಡ ಎಲ್ಲದಾನ, ನಿಮ್ಮ ಮತ್ತೆಲ್ಲದಾಳ, ಯಾಕೆ ಯಾರು ಬಂದಿಲ್ಲ, ಏನಾಯ್ತು ಎತ್ತ? ಅಯ್ಯೋ 108 ಪ್ರಶ್ನೆ. ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ನಂಗೆ ಮನ್ಸಿಲ್ರಿ ಅತ್ಯಾರ ಅದಕ್ಕೆಮ್ಮ. ಹೌದಿಲ್ರಿ? ಅರ್ಧ ಅವ್ರು ಬರುದೇ ಕಿಡ್ಡಿ ಮಾಡಕ್ಕಂತೇಳಿ. ಈಗ ಸಣ್ಣ ಪುಟ್ಟ ಗಾಳಿ ಸುದ್ದಿ ಹಬ್ಬಿರ್ತೈತಿ ಕಿವ್ಯಾಗ, ಅದನ್ನು ಪೂರ್ತಿ ಕನ್ಫರ್ಮ್ ಮಾಡ್ಕೊಳಕ್ಕಂತೇಳಿ ಫಂಕ್ಷನಿಗೆ ಬರ್ತಾರೆ. ಇಲ್ಲ ಬರ್ದು ಗಿಲ್ಲ ಮಾಡ್ಬೇಕು ಈ ಸಂಬಂಧಿಕರು. ಅದಕ್ಕೆ ನಂಗೆ ಸುಮ್ಮನೆ ನಮ್ಮ ರೊಕ್ಕ ಖರ್ಚು ಮಾಡಿ ಅವ್ರಿಗೆ ಉಣ್ಣಾಕ್ ಹಾಕಿ ಅವ್ರ ಕಡೆಯಿಂದ ಗಿಲ್ಲ ಮಾತು ಕೇಳೋ ಅವಶ್ಯಕತೆ ನನಗಿಲ್ಲ. ಅದಕ್ಕೆ ನನಗೆ ಯಾವ ಕುಬ್ಸನೂ ಬೇಡ, ಎಂಥದ್ದು ಬೇಡ. ಹೋಗ್ಲಿ, ನಾವು ಒಂದು 5 ಮಂದಿ ಹೆಣ್ಮಕ್ಳಾರ ನಾವು ಒಣ್ಯಾನಾರು ಆರತಿನಾರ ಮಾಡೋಣ. ಯಾರೂ ಬೇಡ ಅತ್ತಿಗೆಮ್ಮ, ನಂಗೆ ಯಾರ ಕಡೆ ಆರತಿ ಮಾಡಿಸ್ಕೊಳ್ಳೋ ಮನಸ್ಸು ಇಲ್ಲ. ಹಿಂಗೆ ಯಾವ ಹೆಣ್ಮಕ್ಳು ಅಂತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ. ನಾನು ಆತೇನೆ, ನನಗೂ ಕುಬ್ಸ ಮಾಡಿಸ್ಕೋಬೇಕು, ಬಳೆ ಇಡಿಸ್ಕೋಬೇಕು, ಏನೇನೇನೇನೇನೇನೋ ಆಸೆ ಅದಾವು. ಈಗ ಎಷ್ಟೋ ಆಸೆಗಳನ್ನ ನಾನೇ ನನ್ನ ಕೈಯಾರೆ ಕೈ ಬಿಟ್ಟೇನೆ, ಇದೂ ಒಂದು ಬಿಟ್ಬಿಡ್ತೇನೆ ಹೋಲತ್ತಾಗ. ಅಷ್ಟೊಂದು ಜೀವನದಾಗ ನಿರಾಶೆ ಆಗಬೇಡ. ಏನೋ ಒಂದು ಹಗಲು ಕಳೆದಿಂದ ರಾತ್ರಿ, ರಾತ್ರಿ ಕಳೆದಿಂದ ಹಗಲು ಬಂದ ಬರ್ತೈತಿ. ಈಗ ನಿನಗೆ ಕಷ್ಟ ಅನ್ಸಾಕತ್ತೈತಿ, ಮುಂದೆ ನಿನ್ನ ಜೀವನ ಚಲೋನ ಆಕೈತಿ ನೋಡ್ತಿರ್ಬೇಕಾರ. ಏನು ಚಲೋ ಆಕತ್ತೀವೋ ಹೆಂಗೆ ಚಲೋ ಆಕತ್ತೀವೋ ದೇವರಿಗೆ ಗೊತ್ತು. ಹೋಗ್ಲಿ ಬಿಡು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಬಾ ಮುಕ್ಕೋ ಬಾ, ನಾವು ಆ ಕಡೆ ಮಕ್ಕೊಂತೀವಿ. ನಿಮ್ಮ ಅಣ್ಣನೂ ಕಾಯಕತ್ತಿರ್ಬೇಕು. ಓಕೆನ್? ಅಲ್ಲ ಅತಿಯಮ್ಮ,
ನೀವು ಇಷ್ಟು ದೊಡ್ಡ ಕೋಣಿ ನನಗೆ ಬಿಟ್ಕೊಟ್ಬಿಟ್ರಿ. ಒಬ್ಬೇಕಿಗೆ ಇಷ್ಟು ದೊಡ್ಡದು ಎದಕ್ಕೆ ಬೇಕಿತ್ತು? ನೀವೇ ಗಂಡ ಇಂತಿಲ್ ಮಕ್ಕೊಂಡಿದ್ರೆ ಅಕ್ಕಿತ್ತಪ್ಪ. ನಾನು ಅಲ್ಲೇ ಒಂದು ದಿವಾನ್ ಕಾಟ ಐತಲ್ಲ ಅಲ್ಲಿ ಮಕ್ಕೊಂತಿದ್ದೆ. ಬೇಡ ನಿಂಗೇನ ನಿದ್ಗಣ್ಣ ಉಳ್ಳಿ ಬೀಳೋದು ರೂಢ ಆಯ್ತಂತಲ್ಲ, ಅದಕ್ಕೆ ನಿಮ್ಮ ಅಣ್ಣ ಅಂದ್ರೆ ಆಕೆ ನಿದ್ಗಣ್ಣ ಸ್ವಲ್ಪ ಉಳ್ಳಿ ಹಿಂಗೆ ತುದಿಗೆ ಬಂದು ಬೀಳೋದದು ಜಾಸ್ತಿ ಬೇಡ, ದೊಡ್ಡ ಪಲಂಗನೇ ಇರ್ಲಿಕ್ಕಿಗೆ. ಆಮೇಲೆ ಮುಂದಾದರೂ ಮಕ್ಕಳಾಗಿಂದ ಅದು ಬೇಕೇ ಬೇಕು. ಮತ್ತು ಹೊರಸೆ ಹೆಣ್ಸಾಕಿ ಎಲ್ಲಕತ್ತೀಗ ಆಗಲ್ಲ. ಇಲ್ಲೇ ಬೇಕಾರೆ ಬಣೆತನ ಮಾಡಿದ್ರಾತು, ಬೇಕಾರೆ ಒಂದು ಗಾದಿ ಕೊಳತ್ರು ಅಡ್ಡಿ ಇಲ್ಲ, ಮತ್ತೊಂದು ಹಾಕ್ಸಕ್ಕೆ ಬರ್ತೈತಿ ಅಂತೇಳಿ ನಿಮ್ಮ ಅಣ್ಣ ಅಂದ್ರೆ. ಅದಕ್ಕೆ ಇರಲಿ ಮಕ್ಕೋ ಇಲ್ಲೇ, ಮುಂದೆ ಆಮೇಲೆ ಬೇಕಾರೆ ನೋಡವಂತ ಮಕ್ಕಳೋದು ಬಿಡೋದು. ನಿಮ್ಮ ಅಣ್ಣಗೆ ಹೇಳೇನಿ ಇನ್ನೊಂದು ಚಲೋ ಪಲಂಗ ತಂದು ಆ ಕಡೆ ಕ್ವಾಣಿಗಾರ ಹಾಕಿಸ್ಬೇಕ್ರಿ, ಅವಾಗ ಬೇಕಾರೆ ಆ ಕಡೆ ಕ್ವಾಣ್ಯಾಗ ಹಾಕಿ ಮಕ್ಕಳಕ್ಕೆ ಅಡ್ಡಿ ಇಲ್ಲ ಅಂತ ಹೇಳೇನಿ. ಆಯ್ತತಿ ಅಮ್ಮ, ಹಂಗಾಗ್ಲಿ ಹಂಗಾರೆ. ಅವ್ವ ಉಣ್ಲಾ? ಏನನ್ವ ನಾನು ಆಗಲಿಂದ ಕರ್ದೆ ನೀವು ಉಣ್ರಿ, ನಾ ಉಣ್ತೇನೆ ಅಂದ್ರೆ ನಾನು ಉಂಡು ಇಲ್ಲೇ ಬಂದು ಮಾತಾಡ್ಕೊಂಡು ಕೂತೇನೆ. ಏನಲ್ಲಿ ಉಂಡ್ರೆ ಬಿಟ್ರೆ ನೋಡ್ತೇನೆ ತೋನ. ಸರಿ ಅದಕ್ಕೆಮ್ಮ ನೋಡ್ರಿ ಹಂಗಾರ. ದೇವ್ರೆ, ಜೀವನ ಹೆಂಗೆ ಏನು ಸಾಕ್ಸೋದು ಒಂದು ಗೊತ್ತಾಗಲ್ದು. ದುನಿಯಾ ಭಾಳ ಕೆಟ್ಟೈತಿ. ಒಂಟಿ ಹೆಣ್ಣು ಹೆಂಗೆ ಬದುಕ್ತೇನೋ ಏನಪ್ಪ ನಾನು. ಏನ್ರಿ ಕೇಳ ಕೈಲೆ ಲೋನು ಇನ್ನೂ ಮಾಡ್ಸಕ್ ಹಾಕಿಲ್ಲ. ಪರ್ಸನಲ್ ಲೋನು ಕೊಡ್ತಾರಂತೆ ಸ್ಯಾಲ್ರಿ ಮೇಲೆ. ತಿಂಗಳ ಅವ್ರ ಬ್ಯಾಂಕ್ನಾಗ ದುಡಿತಿರ್ತೇವಲ್ಲ, ಕಟ್ಟಾಬಿಡ್ತೈತಂತಲ್ಲೇ. ತಗ್ಸು ಕೈಲೆ ಒಂದು 8 ಲಕ್ಷ ತಗಸ್ಬಿಡ್ಲೆ. ಏನೋ 8 ಲಕ್ಷನಾ? ಅಯ್ಯೋ ನಿನ್ ಹೆಣ ಎತ್ಲಿ, ಅದಕ್ಕೆ 8 ಲಕ್ಷ ಅದಕ್ಕೆ ಗಿಡ್ಮುಳಿ? ಅಲ್ರಿ, ಈಗ ಒಂದು 5 ಲಕ್ಷ ರೂಪಾಯಿ ತಾಳಿಚೇನಿಗೆ. ಹೌದಾ, 5 ಲಕ್ಷ ರೂಪಾಯಿ ತಾಳಿಚೇನಿಗೆ ಅಂದ್ರೆ ಒಂದು ವಾಷಿಂಗ್ ಮಿಷನ್ ಬೇಕಾಗೈತಿ. ಆಮೇಲೆ ಹಂಗ ಒಂದು ಬಾಂಡೆ ತೊಳೆ ಡಿಶ್ ವಾಷರ್ ಬೇಕಾಗೈತಿ. ಆಮೇಲೆ ಮನಿ ಒಳಗೆ ಸಣ್ಣ ಪುಟ್ಟ ರಿಪೇರಿ ಮಾಡಿಸ್ಬೇಕಾಗೈತಿ. ಇದನ್ನ ನಮ್ಮ ಬೆಡ್ರೂಮ್ ನೋಡಿರ್ನ ಹಳೆ ಕೊಂಪೆ ಆಗೈತಿ. ಆ ಬೆಡ್ರೂಮ್ ಒಂದು ಸ್ವಲ್ಪ ಗಾಡಿ ಹೊಡಿಸಿ ಹಿಂದೆ ಹಿತ್ಲಕ್ಕ ಇನ್ನೊಂದು ಚೂರು ಹಿಂದ್ಕತ್ತ ತಗೊಂಡು ಇನ್ನೊಂದು ಗಾಡಿ ಏರಿಸ್ಬೇಕಾಗೈತಿ. ಆಮೇಲೆ ಪಲ್ಲಂಗದ ಬೆಡ್ ಸರಿ ಇಲ್ಲ. ಈಗ ಮ್ಯಾಟ್ರಿಕ್ಸ್ ಬೆಡ್ ಅಂಥವೆಲ್ಲ ಬೆಡ್ ಎಲ್ಲ ಚಲೋ ಬಂದವು. ಅದ್ರಾಗ ಒಂದು ಯಾವ್ದಾರು ಒಳ್ಳೆ ಚಲೋ ಬೆಡ್ನ ತರಿಸ್ಕೋಬೇಕಂತ ಮಾಡೀವಿ. ಆಮ್ಯಾಗ ಅಡಿಗೆ ಮನೆಯಾಗ್ರಿ ಫ್ರಿಜ್ಜು ಯಪ್ಪ ಲಟಾರಿ ಎಷ್ಟು ದಿನದ್ದದ, ಅದನ್ನ ವಾಪಸ್ ಕೊಟ್ಟು ಒಂದು ಚಲೋದ ಡಬಲ್ ಡೋರಿಂದ ಒಂದು ಚಲೋ ಫ್ರಿಜ್ ತರಬೇಕಾಗೈತ್ರಿ. ಆಮೇಲೆ ಮತ್ತು ಹಂಗೆ ನೋಡೋಕೋದ್ರೆ ಸುಮಾರು ಖರ್ಚದವು. ಒಂದು ಜೊತೆ ಚಲೋ ಒಂದು ಜೋಡಿ ಕಿವ್ಯಾನ್ ತೊಗೋಬೇಕಂತದೇನೆ. ಆಮ್ಯಾಗ ಅಯ್ಯೋ ರೀ, ತಗೊಳ್ಳೋ 8 ಲಕ್ಷನೂ ಸಾಲಲ್ಲ ಅನಿಸ್ತತ್ ನನಗೆ. ಯಾಕಂದ್ರೆ ನಾವು 4 ಮಂದಿ ಗತೆ ಏನು ಕಡಿಮೆ ಇಲ್ದಂಗಿರ್ಬೇಕ್ರಿ. ಅದಕ್ಕೆ ಅಕ್ಕನ ಕಡೆ ಎಲ್ಲ ಐತಿ, ನನ್ನ ಕಡೆ ಏನೂ ಇಲ್ಲ. 4 ಮಂದಿ ಸರಿ ಸುಗೋಂಗಿರ, ನಾ ಏನು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಅದು ಸಾಲ ಮಾಡ್ಯ ಅಲ್ಲಿ ಬಡ್ಡಿ ಭಾಳ ಆಕತ್ತಂತ. ಯಾಕೆ ನಿನಗೆ ಸಾಲದ ಹುಚ್ಚೋಕತೆ ಏನಪ್ಪ ನೋಡ್ಬೇಕಿನ್ನ? ನೋಡ್ಕೊರಿ ಹಲ್ಕಟ್ಬೇಡ, ನೋಡ್ಕೊ. ನೋಡೇ ಲಗ್ನ ಆಗಿಯಲ್ಲ, ನೋಡ್ಕೊ. ನಾ ಏನು ಹೇಳಕ್ ಬರ್ಬೇಡಪ್ಪ. ಮುಂದೆ ಜೀವನ ಮಾಡೋರು ನೀವು. ಅಕ್ಕಿ ಬ್ಯಾಂಕಿನ ಮೇಲೆ ಲೋನ್ ತಗಸ್ಕೊತೀನಿ ಪರ್ಸ್ನಲ್. ಅದು ಎಂತದ ಸುಡ್ಗಾಡ ಅಂದ್ಲಲ್ಲ ಪಗಾರ ಮ್ಯಾಗತ್ತಾಗ. ಅದನ್ನ ಆಕಿಗೆ ಸಂಬಂಧ ಅದ. ನಾ ಹೇಳಕತ್ತೀನಿ ಕೇಳ್ರಿ. ಯಾವ ಹೊಲ ಕಾಗದ ಉತ್ತಾರನ ಕೊಡೋದಿಲ್ಲ, ಮನಿದು ಕಾಗದ ಉತ್ತಾರನ ಕೊಡೋದಿಲ್ಲ. ಬ್ಯಾಂಕಿಗೆ ಆಕಿಗೆ ಸಂಬಂಧ ಬಿಟ್ಟಿದ್ದ. 8 ವರ್ಷರ ದುಡ್ದು ಮುಟ್ಟಿಸ್ಕೊಳ್ಳಾಕ. ನನ್ನ ಮಾತ್ರ ರೂಪಾಯಿ ಕೇಳಕೋಬೇಡ್ರಿ ನೀವು ಅಷ್ಟೇ. ಇಲ್ಲ ಆಳ್ಬೆ ಅಮ್ಮ, ನಂದಕ್ಕೆ ಕೊಡ್ತಾರಂತ ಬಿಡು. ಅಲ್ಲ 8 ಲಕ್ಷ ಕೊಡ್ತಾರ? ಗೊತ್ತಿಲ್ಲ, ಇನ್ನು ಕೇಳ್ಬೇಕಂತ ಅದೇನಿ. ನಮ್ಮ ಫ್ರೆಂಡ್ ಅಂದ್ಲ ಪರ್ಸನಲ್ ಲೋನು ಕೊಡ್ತಾರ ನೋಡು, ಕೇಳ ಅಂದಿದ್ಲ. ಅದಕ್ಕೆ ಎಷ್ಟು ಕೊಡ್ತಾರ ಏನು ಎತ್ತ ಇವತ್ತು ಹೋಗಿ ಮಾತಾಡ್ಬೇಕು. ಅಯ್ಯೋ, ಇನ್ನೂ ಮಾತಾಡ್ಲಾರ್ದ ಇಷ್ಟು ಮಾಡಾಕತ್ತೀಯನ್ ನೀನು? ಆಯ್ತು ಕೇಳು. ಕೇಳಿ ಅದು ಏನು ಮಾಡ್ಸಾಕೋತಿ ಹಾಕೋ. ಆರಾಮ್ ದುಡ್ದು ಮಾಡಿಸ್ಕೊಂಡ್ರ ಎಲ್ಲ ಐತಿ. ನಿಮಗೆ ದುಡ್ದು ಮಾಡಿಸ್ಕೊಳಕ್ಕಾಗಲ್ಲ. ಸಾಲ ಮಾಡಿ ಮುಕ್ಕಳರೆ ಬ್ಯಾಂಕಿಗೆ ಬಡ್ಡಿ ತುಂಬಕಂತೀರಿ ನೀವು. ಏನು ಹೇಳ್ಬೇಕು ಇದಕ್ಕೆ? ದುಡ್ದು ಮಾಡಿಸ್ಕೊಳಕತ್ರ ಮುದಿಕೇನ್ ನಾನು. ನೀವು ಮಾಡ್ತಾರಲ್ಲ ಮಾಡೋರಲ್ಲ, ನಾನು ಮಾಡಿಸ್ಕೊಳಕ್ಕೆ ಸಮಾಧಾನವಾಗಿ ಬಿಡೋದು ಇಲ್ಲ. ನೋಡಪ್ಪ, ನಾವು ಕಾಯಿಪಲ್ಲೆ ಬೆಳ್ಕೊಂಡು ತಿನ್ನೋರು. ವರ್ಷಕ್ಕೊಮ್ಮೆಲ್ಲ ನಮ್ದು ಬೆಳೆ ಬರೋದು. ನಮ್ದು 3 ತಿಂಗಳಿಗೆ ಒಮ್ಮೆ ಬೆಳೆ ಬರ್ತಿರ್ತೈತಿ. ದಿನ ಡೈಲಿ ದುಡಿಮಿ. ಅವು ಏಟ್ ರೊಕ್ಕ ಕೈಗತ್ತಾವ ಅನ್ಲಿ ಅವು? ಕೈಗತ್ತಾವ ರೊಕ್ಕ? ಅದನ್ನೇ ಹೇಳೋದು. ಒಂದು ಅಡಿಕಿನೋ ಕಬ್ಬು, ಆ ಕಬ್ಬು ಬಾರಿದ್ರೆ ಕಲ್ಲು ಮಾರ್ದಂಗ ಅಂತ ನೋಡ್ರಿ. ಅದೇನೋ ನಮ್ಮ ಫ್ರೆಂಡ್ ಹೇಳಕತ್ತಿದ್ಲ, ಕಬ್ಬು ಹಾಕಿದ್ರೆ ಭಾಳ ಚಲೋ ಅಂತ್ರಿ. ಹೊಲ್ದಾಗ ಯಾಕೆ ಹಾಕ್ಬಾರ್ದು ನೀವು? ಅಡ್ನಾಡಿ, ನನಗಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಕೇಳ್ಬೇಕೇನು? ಅದನ್ನ ಎಷ್ಟು ದಿನಕ್ಕೆ ಬೆಳೆ ಬರ್ತೈತಿ, ಏನು ಎತ್ತ ಹೆಂಗೆ ಹಚ್ಬೇಕು, ನಂಗೆ ಅದು ಗೊತ್ತಿಲ್ಲ. ಇನ್ನೂ ಕೇಳ್ಬೇಕು. ಅಡಿಕೆದು ಒಂದಾಗ ಗೊತ್ತು 6 ವರ್ಷಕ್ಕೆ ಬರ್ತದಂತ. 6 ವರ್ಷ ಮಟ್ಟ ಹೊಟ್ಟಿಗೆ ಏನು ಮಣ್ಣು ತಿಂತೀಯನ? ಈಗ ನೀನು ನೋಡಿದ್ರೆ ಅಷ್ಟು ಪಗಾರ ಮ್ಯಾಗ ನಾನು ಬಂಗಾರ ಮಾಡಿಸ್ಕೊತೀನಿ ಅಂತ ಕುಣ್ಯಾಕತ್ತಿ. ಬರೋ ಪಗಾರ ಎಲ್ಲ ಅಲ್ಲಿ ಕಟ್ಟಾಕತ್ರ. ಇನ್ನೂ ಆ ವಾಷಿಂಗ್ ಮಿಷಿನ್ ಸುಡ್ಗಾಡ್ ಸೊಂಟಿಕೊಂಬ ಏನೇನೋ ತರ್ಬೇಕಂತೀಯಲ್ಲ, ಅವಕ್ಕೆಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟಾಕತ್ರ. ಹೊಟ್ಟಿಗೆ ಏನು ತಿನ್ನೋದೈತಿ? ರೊಕ್ಕ ಇಲ್ದಂಗೆ ಮನುಷ್ಯ ನಿಂದ್ರಬಾರ್ದಂಗೆಲ್ಲ ಕೈಯಾಗ. ನೋಡೋ ಮರ ನೀ ಹೇಳ್ದಂಗೆ ಅಡಿಕೆ ಪಡಿಕೆ ಹಚ್ಚಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ನಮ್ಮ ಹತ್ರ ಏನು ಭೂಮಿ ಭಾಳಷ್ಟಿಲ್ಲ, ಇರೋದೇ 2 ಎಕರೆ ಅಷ್ಟೇ. ಇನ್ನು ಈ ಕಬ್ಬಿಂದ ನಂಗೆ ಗೊತ್ತಿಲ್ಲ. ಕೇಳ್ಬೇಕು ಅದನ್ನ ಎಟ್ಟು ಏನು ಎತ್ತ ಹೆಂಗೆ ಬೆಳಿಬೇಕು ಕೇಳ್ಬೇಕು ಮಾಹಿತಿ. ಇನ್ನು ಬೇರೆ ನಾವು ನೋಡ್ತೀವಿ. ಈಗ ಬೆಂಡಿಕಾಯಿ ಬದ್ನಿಕಾಯಿ ಹಾಕೇನಿ ಹೊಲದಾಗ. ಈಗ ಇವೆರಡು ಇನ್ನು ಹೊಕ್ಕ ಅನ್ನೋದ್ರಾಗ ಸೌತಿಕಾಯಿಗೆ ಹಾಕ್ಬೇಕಂತ ಮಾಡೇನಿ. ಮ್ಯಾರಿಗೆ ತೊಗರಿ ಹಾಕೇನಿ. ಎಂಥವು ನಮ್ಮ ತೊಗರಿ ಹಾಕಿದಾಗ ವರ್ಷಕ್ಕೆ ಆಗುವಷ್ಟು ಕಾಳು ಕಡಿ ಬಂದಿರ್ತತಿ. ಬೆಂಡಿಕಾಯಿ ಹಾಕಿದ್ರೆ ಬೆಂಡಿಕಾಯಿ ಬದ್ನಿಕಾಯಿ ಪಲ್ಯ ಕತ್ತಿರ್ತಾವು, ಕೊಂಡ್ತಾರ ಅವಶ್ಯಕತೆ ಇರಂಗಿಲ್ಲ. ಇದನ್ನೇ ಮಾಡ್ಕೊಂಡು ಕುಂದ್ರಿ ಬೆಂಡಿಕಾಯಿ ಬದ್ನಿಕಾಯಿ ಅನ್ಕೊಂತ. ಜೀವನ ಮುಂದುವರಿಬೇಕನ್ನಲ್ಲ ನೀವು. ಸಾಲ ಮಾಡಿ ಮುಂದುವರಿ ಅವಶ್ಯಕತೆ ನನಗಿಲ್ಲ. ಹೇಳಿದ್ದು ಅರ್ಥ ಮಾಡ್ಕೊಂಡ್ರೆ ನಿನಗೂ ಉತ್ತಮ. ಇಲ್ಲಂದ್ರೆ ಏನಾರ ಮಾಡ್ಕೊಂಡು ಆಳ್ಗುಡಿ ಬಿದ್ಕೊಂಡು ಹೋಗು.